ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಟೊಮೆಟೊ ಲಾರಿ ಪಲ್ಟಿ, ಚಾಲಕ ಮತ್ತು ಕ್ಲೀನರ್ಗೆ ಗಂಭೀರ ಗಾಯ. ಟೊಮೆಟೊ ತುಂಬಿಕೊಂಡು ಚಿಂತಾಮಣಿ ಕಡೆಯಿಂದ ಶಿಡ್ಲಘಟ್ಟದತ್ತ ಬರುತ್ತಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಂದಕ್ಕೆ ಉರುಳಿ ಬಿದ್ದ ಪರಿಣಾಮ ಚಾಲಕ ಹಾಗೂ ಕ್ಲೀನರ್ ಗಂಭೀರವಾಗಿ ಗಾಯಗೊಂಡ ಘಟನೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಶಿಡ್ಲಘಟ್ಟ ತಾಲೂಕಿನ ವೈಹುಣಸೇನಹಳ್ಳಿ ಹಾಗೂ ಕದಿರಿನಾಯಕನಹಳ್ಳಿ ಗ್ರಾಮಗಳ ಮಧ್ಯೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಈ ಅಪಘಾತ ಸಂಭವಿಸಿದೆ. ಚಿಂತಾಮಣಿಯಿಂದ ಟೊಮೆಟೊ ಸಾಗಣೆ ಮಾಡಿಕೊಂಡು ಶಿಡ್ಲಘಟ್ಟದತ್ತ ತೆರಳುತ್ತಿದ್ದ ವೇಳೆ ಲಾರಿ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಅಪಘಾತದ ರಭಸಕ್ಕೆ ಲಾರಿಯಲ್ಲಿದ್ದ ಟೊಮೆಟೊಗಳು ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅಪಘಾತದಲ್ಲಿ ಲಾರಿ ಚಾಲಕ, ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿದ್ದು, ಸ್ಥಳೀಯರು ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಗಾಯಗಳನ್ನು ಹೊರತೆಗೆದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಲಾರಿಗೆ ಸಹ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಟೊಮೆಟೊ ರಸ್ತೆಗೆ ಬಿದ್ದು ಹಾನಿಗೊಳಗಾಗಿದೆ. ಗಾಡಿಗೆ ಮಾತ್ರ ಇನ್ಶೂರೆನ್ಸ್ ಕೊಡ್ತಾರೆ ಗೌರ್ಮೆಂಟ್ ಅವರು. ಈ ಥರ ನಷ್ಟಪರ ಆಗಿರೋದಕ್ಕೆ ಯಾರು ಸರ್ ಇದು ಮಾಡೋದು? ನಮ್ಮ ಪಾರ್ಟಿ ಇವಾಗ ಸುಮಾರು ಅಂದರೆ 1 ಲಕ್ಷ 2 ಲಕ್ಷ ಅನ್ಕೊಳ್ಳಿ ಬಾಡಿಗೆ ಮಾಲ್ ತೆಗೆದಿರೋದು. ಒಂದು ಕ್ರೇಟ್ಗೆ 280 ರೂಪಾಯಿ ಏನೋ ಬಿದ್ದೈತೆ. ಅದ್ರಿಗೆ ಇವಾಗ ಅಲ್ಲಿಗೆ ಹೋದರೆ ಇವಾಗೆಲ್ಲ ಇದು ನಮ್ಮ ಪಾರ್ಟಿ ಮೇಲೆ ಬೀಳೋದು. ಎಸ್.ಆರ್. ರಾವ್ ಕಂಪ್ನಿ ಅಂತ ಇವಾಗ ಅಯೋಧ್ಯೆ ಹತ್ರ ರೋಡ್ ಮಾಡಿರ್ತೀವಿ, ಮತ್ತೆ ಓವರ್ಟೇಕ್ ಮಾಡಿರ್ತಾನೆ ಗಾಡಿ ನಮ್ಮ ಲಾರಿಯವನು. ಆ ಕಡೆಯಿಂದ ಅತಿ ವೇಗ ಕಾರ್ ಬಂದಿರುತ್ತೆ, ಅದನ್ನ ತಪ್ಸಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ನಮ್ಮ ಕಂಡಕ್ಟರ್ಗೆ ಕಾಲ್ ಮಾಡ್ತಿದ್ವಿ. ಡ್ರೈವರ್ ಪರವಾಗಿಲ್ಲ, ನಮ್ಮ ಕಂಡಕ್ಟರ್ಗೆ ಕಾಲ್ ಮಾಡ್ತಿದ್ವಿ. ಎಲ್ಲಿಂದ ಎಲ್ಲಿಗೂ ಎಷ್ಟೊತ್ತಲ್ಲಿ ಬಿಟ್ಟು? ಚಿಂತಾಮಣಿಯಿಂದ ಗುಂಡ, ಅಯೋಧ್ಯೆ ಹತ್ರ, ಅಯೋಧ್ಯೆಯಿಂದ 30 ಕಿಲೋಮೀಟರ್. 2:30. ಎಷ್ಟು ಜನ ಇದ್ರು ಅವರೇ? ಅವರಿಬ್ಬರೇ ಇಟ್ಟಿದ್ರು, ಕಂಡಕ್ಟ್ರು, ಡ್ರೈವರು. ಈಗ ಕಳಿಸಿದ್ದು ಎಷ್ಟಿದೆ? ಎಷ್ಟು ಟನ್ ಇದೆ ಇದು? 30 ಟನ್ ಇದೆ. ಒಂದು 20 ಟನ್ ಸಿಗುತ್ತೆ. 10 ಟನ್ ವೇಸ್ಟ್ ಆಗುತ್ತೆ. ಒಂದು ಕ್ರೇಟ್ ಬೇರೆ, ಒಂದು ಕ್ರೇಟ್ ಬಂದು 250 ರೂಪಾಯಿ ಹೊಸದು. ಇನ್ನೂ ಹೊಸ ಕ್ರೇಟ್ ಇದೆ, ಅದೆಲ್ಲ ಲಾಸ್. ರೈತರ ಹೆಸರು ಎಸ್.ಆರ್. ರಾವ್ ಅಂತ. ಎಷ್ಟಿತ್ತಾನೆ ಎಲ್ಲ? ದೊಡ್ಡ ಬಾಕ್ಸು 1100 ಇದೆ. ಇದು ಲೇಬರ್ದು ಒಂದು 30,000 ಇವಾಗ 2 ಲಕ್ಷ. ಟೊಮೊಟೊಗೆ ಟ್ರೈನ್